बीदर जिले के अर्थशास्त्र अध्यापक संघ की ओर से पत्रिका भवन में एक प्रेस मीट आयोजित की गई। इस प्रेस मीट में संबोधित करते हुए बीदर जिले में अर्थशास्त्र अध्यापक संघ के जिलाध्यक्ष डॉक्टर जयकुमार शिंदे और अन्य ने संबोधित किया। इस अवसर पर गोविंद जाधव, सुचिदानंद एम मलकापुरे, सुनील कुमार मूलगे, अश्विन एल चौहान, विकास पोस्तार के अलावा अन्य लोग उपस्थित रहे। केपी न्यूज के कैमरामैन पुपराज का कवरेज। ಈ ಒಂದು ಅರ್ಥಶಾಸ್ತ್ರಕ್ಕೆ ಕೂಡ ಯಾಕೆ ಅಷ್ಟು ಮಾನ್ಯತೆ ನೀಡಿತು, ಅಷ್ಟು ಬಹಳಷ್ಟು ಬಲ್ಲೆಡೆ ಆಯಿತು ಅಂತಂದ್ರೆ ಇಡೀ ಜಗತ್ತನ್ನೇವನ್ನು ಆರ್ಥಿಕ ವ್ಯವಸ್ಥೆ ಬಲ್ಲೆಡೆ ಮಾಡಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ. ಹಾಗಾಗಿ ತನ್ನದೇ ಒಂದು ಘನತೆ ಇಟ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಬಂದಿರತಕ್ಕಂಥ ಒಂದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರಕ್ಕೆ ನಾವು ಸುಮಾರು ನೋಡಲ್ಲ ಇಲ್ಲಿ ನೊಬೆಲ್ ಪ್ರಶಸ್ತಿನೂ ಕೂಡ ಒದಗಿ ಬಂತು. ಇದಕ್ಕೆ ಬಿಟ್ಟು ಮತ್ತೆ ಬೇರೆ ಯಾವುದೇ ಶಾಸ್ತ್ರಕ್ಕೆ ಬರಲಿಲ್ಲ. ಹಾಗಾಗಿ ನಮ್ಮದು ಏನಿದೆ ಇಲ್ಲಿ ಅಂತಂದ್ರೆ ಇಂಥ ಈ ಒಂದು ಆಧುನಿಕ ಯುಗದಲ್ಲಿ ಕೂಡ ಅರ್ಥಶಾಸ್ತ್ರಕ್ಕೆ ಎಂದಿಲ್ಲದೆ ಅತ್ಯಂತ ಪ್ರಾಣತೆ ಹೊಂದಿರತಕ್ಕಂಥ ಶಾಸ್ತ್ರ. ಹಾಗಾಗಿ ಈ ಒಂದು ಕಾಮರ್ಸ್ ಅಂತಕ್ಕಂಥದ್ದು ಕೂಡ ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ವಿಷಯವನ್ನಾಗಿ ಪಾಠ ಮಾಡ್ತಿದ್ರು. ಅರ್ಥಶಾಸ್ತ್ರದ ವಿಷಯದಲ್ಲಿ ಕಾಮರ್ಸ್ ಅಂತಕ್ಕಂಥ ಕೇವಲ ಒಂದು ವಿಷಯನಾಗಿ ಪಠ್ಯ ಮಾಡ್ತಕ್ಕಂಥ ಒಂದು ವಿಭಾಗದಾಗ ಅದು ಕೂಡ ತನ್ನದೇ ಬೈಫರ್ಕೇಶನ್ ಮಾಡಿಕೊಂಡು ಕೂಡ ಅರ್ಥಶಾಸ್ತ್ರ ವಿಷಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರನ್ನೇ ಅಲ್ಲಿ ಬೋಧನೆ ಮಾಡ್ತಕ್ಕಂಥ ಸುಮಾರು ನಾವು 100 ವರ್ಷಗಳಿಂದ ಇಲ್ಲಿವರೆಗೆ ಬಂದಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಏನಾಯ್ತು, ಸುಮಾರು 2010ದಾಗ ಕಾಮರ್ಸ್ ಅವರು ಎಕನಾಮಿಕ್ಸ್ ಕೂಡ ನಾವೇ ಪಾಠ ಮಾಡ್ತೀವಿ ಅಂತಕ್ಕಂಥದ್ದು ಅವರು ಕೈ ಚಾಲಕನ ತೋರಿಸಿ ಅವರೇ ತನ್ನ ಬೋಧನೆ ಮಾಡಕ್ಕೆ ಮುಂದಾದ್ರು. ಆ ಬೋಧನೆ ಮಾಡಕ್ಕೆ ಮುಂದಾದಾಗ ನಾವೇನ್ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಮೆಮೊರಂ ಕೊಟ್ಟಿದೀವಿ. ಅದು ಸರ್ಕಾರ ಮೆಮೊರಂ ಅಂದ್ರೆ ಅರ್ಥಶಾಸ್ತ್ರ ವಿಷಯ ಇದೆ. ಅರ್ಥಶಾಸ್ತ್ರ ವಿಷಯ ಅಂದ್ರೆ ಯಾರು 5 ವರ್ಷ ಸತತವಾಗಿ ಓದ್ಕೊಂಡು ಪರಿಣಿತ ಹೊಂದಿರ್ತಾರೋ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, PG 2 ವರ್ಷ ಅಂತವ್ರು ಮಾತ್ರ ಆ ವಿಷಯವನ್ನು ಬೋಧನೆ ಮಾಡಕ್ಕೆ ಅರ್ಹರು. ಯಾವುದೇ ಸಬ್ಜೆಕ್ಟ್ ಇರಲಿ, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಇರಲಿ, 5 ವರ್ಷ ಸತತವಾಗಿ ಯಾರು ಬೋಧನೆ ಮಾಡ್ತಾರೋ ಅವರೇ ಮಾತ್ರ ಮಾಸ್ಟರ್ ಡಿಗ್ರಿ ಮೇಲೆ ಪಾಠ ಮಾಡಕ್ಕೆ ಅರ್ಹತೆ ಇರ್ತಾರೆ ಅಂತ ಹೇಳ್ಕೊಂಡು. ಹಾಗಾಗಿ ಅರ್ಥಶಾಸ್ತ್ರ BCom ದಲ್ಲಿ ಕೇವಲ 1 ವರ್ಷ ಓದ್ಕೊಂಡು 5 ವರ್ಷ ಓದ್ಲಾರ್ದೇ ನೀವು ಹೆಂಗ್ ಪಾಠ ಮಾಡ್ತೀರಿ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಒಂದು ಮೆಮೊರಂ ಕೊಟ್ಟಿದಾಗ ಅದಕ್ಕೆ 2011ರಲ್ಲಿ ಬಿಸಲಯ ವರದಿ ಅಂತಕ್ಕಂಥ ಬಿಸಲಯ ಸಮಿತಿಯನ್ನು ಸ್ಥಾಪನೆ ಮಾಡಿ ಬಿಸಲಯ ಸಮಿತಿ ಮತ್ತು ಸುಮಾರು ಒಂದು 5-6 ವಿಶ್ವವಿದ್ಯಾಲಯದ ಟ್ರಾನ್ಸ್ಫರ್ಗೆ ಮತ್ತು ಅಲ್ಲಿಂದ VC-ಗಳಿಗೆ ಪ್ರೊಫೆಸರ್ಗಳನ್ನ ಕರೆದು ಒಂದು ಸಮಿತಿನ ರಚನೆ ಮಾಡಿತ್ತು. ಆ ಸಮಿತಿ ಏನ್ ಹೇಳ್ತಪ್ಪ ಅಂತಂದ್ರೆ, ಇಲ್ಲ ಇವರು ಅರ್ಥಶಾಸ್ತ್ರದ ಏನ್ ಹೇಳ್ತಾರ ಅಂತಂದ್ರೆ, ಅವರು 5 ವರ್ಷ ಅರ್ಥಶಾಸ್ತ್ರ ವಿಷಯವನ್ನು ಓದ್ಕೊಂಡಿರ್ತಾರೆ, ಅವರೇ ಪಾಠ ಮಾಡಬೇಕಾಗ್ತದೆ. ಯಾರು PhD ಹೊಂದಿರ್ತಾರೋ ಆ ಪ್ರಾಧ್ಯಾಪಕರು ಮಾತ್ರ, PhD ಪ್ರಾಧ್ಯಾಪಕರಾಗಿರ್ತಾರೋ ಅರ್ಥಶಾಸ್ತ್ರ ಅವ್ರು ಮಾತ್ರ ಈ ಬೋಧನೆ ಮಾಡಲಿಕ್ಕೆ ಅರ್ಹರು ಅಂತೇಳಿ ಆ ಬಿಸಲಯ ವರದಿಯನ್ನು ಕೊಟ್ಟಿರ್ತಾರೆ ಸರ್. 18/7/2024 ಮಾನ್ಯ ಕುಲಸಚಿವರು ಮತ್ತು ಕುಲಪತಿಗಳಿಗೆ ಒಂದು ಪತ್ರ ಕೊಟ್ಟಿದ್ದೀವಿ. ಅಲ್ಲಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ಬಂದ ಮೇಲೆ BCom ಫಸ್ಟ್ ಸೆಮಿಸ್ಟರ್ ನಲ್ಲಿ ಬಿಸಿನೆಸ್ ಎಕನಾಮಿಕ್ಸ್ ಇರ್ತದೆ, ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇರ್ತದೆ, ಥರ್ಡ್ ಸೆಮಿಸ್ಟರ್ ನಲ್ಲಿ ಸ್ಮಾಲ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಇರ್ತದೆ, ಆಮೇಲೆ 4th ಸೆಮಿಸ್ಟರ್ ನಲ್ಲಿ ಇಂಡಿಯನ್ ಎಕನಾಮಿ ಇರ್ತದೆ, 5th ಸೆಮಿಸ್ಟರ್ ನಲ್ಲಿ ಬಿಸಿನೆಸ್ ಎನ್ವೈರನ್ಮೆಂಟ್ ಇರ್ತದೆ, 6th ಸೆಮಿಸ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಅಂದ್ರೆ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿ ಇಲ್ಲಿವರೆಗೆ ಸ್ವತಂತ್ರ ಆಗಿನಿಂದ ಇಲ್ಲಿವರೆಗೆ ನಾವು ಬೋಧನೆ ಮಾಡ್ಕೋತಾ ಬಂದಿದ್ದೀವಿ ಸರ್. ಆದ್ರೆ ಇವಾಗ ಏನಂತಾರೆ ಅವರು ಅಂದ್ರೆ, ನಾವು ಕೂಡ ಅರ್ಥಶಾಸ್ತ್ರ ಒಂದು ವಿಷಯ ಓದಿದೀವಲ್ಲ, ಅದನ್ನ ನಾವು ಪಾಠ ಮಾಡ್ತೀವಿ ಅಂತಕ್ಕಂತ ಒಂದು ದುರುದ್ದೇಶ ವಾಣಿಜ್ಯ ಶಾಸ್ತ್ರದ ಒಂದು ಪ್ರಾಧ್ಯಾಪಕರು ಇಟ್ಕೊಂಡಿದ್ದಾರೆ. ಅದಕ್ಕೆ ಮಾನ್ಯ ಕುಲಸಚಿವರಿಗೆ ಕುಲಪತಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಕ್ಕಂದ್ರೆ, ಬಿಸಿಲಯ ಸಮಿತಿ ಅಂತ ರಚನೆ ಮಾಡಿ. 2012ರಲ್ಲಿ ಆದೇಶ ಇದೆ, ಅದು ಸ್ಪಷ್ಟವಾಗಿ ಬರೆದಿದೆ. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳು, ಮಹಾವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ. ಈಗ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಿಂದ ಆದ್ರೆ ರಾಜ್ಯಶಾಸ್ತ್ರನೂ ಓದಿನಿ, ಆಫ್ಟರ್ನೂನ್ ಕನ್ನಡನೂ ಓದಿನಿ. ಹಂಗಂತ ಹೇಳಿ ನಾನು ಕನ್ನಡ ಪಾಠ ಮಾಡ್ಲಿಕ್ಕಾಗದು, ರಾಜ್ಯಶಾಸ್ತ್ರವನ್ನು ನಾವು ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ನಾತಕೋತ್ತರ ಪದವಿ ಯಾರು ಪಡೆದಿರ್ತಾರೆ ಅವರು ಮಾತ್ರ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಸರ್ಕಾರದ ಆದೇಶ ಇದೆ. ಮಾನ್ಯ ಕುಲಸಚಿವರು ಕುಲಪತಿಗಳು ಒಪ್ಪಿಗೆ ನೀಡಿ ಒಂದು BOC ಚೇರ್ಮನ್ ಅಂಡ್ ಸದಸ್ಯರು ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಒಂದು ಸಭೆ ಕರೆದರು. ದಿನಾಂಕ ಅವರು 26/8/2024 ಒಂದು ಆದೇಶ ಮಾಡಿ ನಮಗೆ ಸಭೆ ಕರೆದಿದ್ರು. ನಾನು ಕೂಡ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ಸ್ ಇಲ್ಲ, ನಮ್ಮ ಸೀನಿಯರ್ಸ್ ಇದ್ದಾರೆ. ಅವತ್ತಿನ ಸಭೆಯಲ್ಲಿ ಮಾನ್ಯ ಕುಲಪತಿಗಳು ಕುಲಸಚಿವರು ಹೇಳಿದ್ರು,
ಇಲ್ಲ ಇದು ಎಲ್ಲವೂ ಕೂಡ ಅರ್ಥಶಾಸ್ತ್ರದ ಒಂದು ವಿಷಯ ಇದೆ, ನೀವೇಗೆ ಪಾಠ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕಾಮರ್ಸ್ ವಾಣಿಜ್ಯ ಒಂದು ಅಧ್ಯಯನ ಮಂಡಳಿಯ ಅಧ್ಯಕ್ಷರನ್ನು ಪ್ರಶ್ನೆ ಮಾಡಿದರು. ಪ್ರೊಫೆಸರ್ ಶಾಂತ್ ಕುಮಾರ್ ಬನ್ಗುಂಡಿ ಅಂತ ಇದ್ದಾರೆ. ಅವರು ಇಲ್ಲ ಸರ್, ನಮಗೆ ವರ್ಕ್ ಲೋಡ್ ತೊಂದರೆ ಆಗ್ತದೆ, ಹಾಗಾಗಿ ನಮಗೆ ಕೊಳ್ಳಕ್ಕಾಗೋದಿಲ್ಲ, ಹಾಗಾದ್ರೆ ನೀವು ಸಮಯ ಕೂಡಿ ನಾವು ಚೇಂಜ್ ಮಾಡ್ಕೊಡ್ತೀವಿ. ಹಾಗಲ್ಲ, ಈಗಾಗಲೇ ಡಿಸ್ಪ್ಲೇ ಆಗಿದೆ, ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗಿದಾವೆ. ಈ ಮಧ್ಯದಲ್ಲಿ ಸಿಲೆಬಸ್ ಬದಲಾವಣೆಗೆ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ಕುಲಸಚಿವರು ಮತ್ತು ಕುಲಪತಿಗಳು ಹೇಳಿದರು. ಅಷ್ಟಾದ್ರೂ ಅವರು ಒಪ್ಪದೇ ಇದ್ದಾಗ ಒಂದು ಕಮಿಟಿ ರಚನೆ ಮಾಡ್ತಾರೆ. ಮಾನ್ಯ ಕುಲಸಚಿವರು ಒಂದು ಆದೇಶ ಹಾಕ್ತಾರೆ 28/8/2024 ಅದರಲ್ಲಿ ವಿವಿಧ ನಿಕಾಯದ ಡೀನರ್ ಅನ್ನು ಮತ್ತು 2 ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರನ್ನು ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೇಲೆ ವಿವರಿಸಿದ ಸಮಿತಿಯನ್ನು ಅಧ್ಯಯನ ಮಂಡಳಿಯವರು ಸಲ್ಲಿಸಿರುವ, ಅಂದ್ರೆ ಬೋರ್ಡ್ ಆಫ್ ಸ್ಟಡೀಸ್ ಏನು ಸಬ್ಮಿಷನ್ ಮಾಡ್ತದೆ ಸಿಲೆಬಸ್. ಕಾಮರ್ಸ್ ಪ್ರೊಫೆಸರ್ಗಳು ನಾವು ಒಟ್ಟಾರೆಯಾಗಿ ಒಂದ್ ಕಡೆ ಕೂತ್ಕೊಂಡು ಪರಿಹರಿಸಿಕೊಂಡಿದ್ದೀವಿ. ಆ ಪರಿಹಾರ ಏನು ಅನ್ನೋದು ಕೂಡ ಮಾಧ್ಯಮ ಮಿತ್ರರೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ. ಆ ಪರಿಹಾರ ಏನು ಅಂತಂದ್ರೆ ಅವರು 3 ಪೇಪರ್ ಬೋಧನೆ ಮಾಡಬೇಕು ಸರ್. 5-5-5 ಗಂಟೆ ಕಾರ್ಯಭಾರ ಅವ್ರಿಗೆ ಬಿಟ್ಕೊಡ್ಬೇಕು, 5 ಗಂಟೆದೊಂದು ನಮ್ಮ ಪೇಪರ್ ನಮಗೆ ಬಿಟ್ಕೊಡ್ಬೇಕು. ಇದು ಯಾರಿಗೂ ಸಮಸ್ಯೆ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಈ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಅಲ್ಲಿ ಇವತ್ತಿಗೂ ನಮಗೂ ಅವರಿಗೂ ಯಾವ ಗಲಾಟೆ ಇಲ್ಲ, ಗೊಂದಲ ಇಲ್ಲ. ಸುಗಮವಾಗಿ ತರಗತಿಗಳು ಪ್ರಾರಂಭವಾಗಿವೆ. ಈಗಾಗಲೇ 1-2 ಯೂನಿಟ್ಗಳು ಸಹ ನಾವು ಮುಕ್ತಾಯ ಮಾಡಿದ್ದೀವಿ. ಸೊ ಈ ರೀತಿಯಾದಂತಹ ಒಂದು ಪರಿಹಾರವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಕಂಡುಕೊಂಡಿದ್ದೇ ಆದರೆ ಕಾಮರ್ಸ್ ಮತ್ತು ಏನು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರ ನಡುವೆ ಈಗೇನು ಉಂಟಾಗಿರ್ತಕ್ಕಂಥ ಗೊಂದಲವನ್ನು ನಾವು ಸಲೀಸಾಗಿ ನಿವಾರಣೆ ಮಾಡಬಹುದು. ಈ ರೀತಿಯಾಗಿ ತಾವು ಸಹ ಪತ್ರಿಕೆಯಲ್ಲಿ ವಿಷಯವನ್ನು ಅವರ ಪ್ರಸ್ತಾಪಿಸಿದ್ರಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ